ಒಬ್ಬ ಜನಸೇವಕ ಮನಸ್ಸನ್ನು ಮಾಡಿದರೆ, ಒಬ್ಬ ಜನನಾಯಕ ಮನಸ್ಸನ್ನು ಮಾಡಿದರೆ ಜನರಿಗೆ ಹೇಗೆ ಉಪಯೋಗವನ್ನು ಮಾಡಬಹುದು ಅನ್ನೋದನ್ನು ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕ GS ಪಾಟೀಲರ 78ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ನೋಡಿದಾಗ ಅನಿಸುತ್ತೆ. ಯಾಕೆಂದರೆ ಭಾರತ ಅಂತ ಹೇಳಿದ್ರೇ ಹಳ್ಳಿಗಳ ದೇಶ. ಹಳ್ಳಿಗಳಿಂದ ಕೂಡಿರುವಂತಹ ಈ ದೇಶದಲ್ಲಿ ಹಳ್ಳಿಗರು ಮುಂದೆ ಬಂದರೆ ಹರ್ಷವನ್ನು ವ್ಯಕ್ತಪಡಿಸಿದರೆ ಬಹುಶಃ ಹಳ್ಳಿಯಲ್ಲಿ ಕುಳಿತ ವ್ಯಕ್ತಿ ದಿಲ್ಲಿಯನ್ನು ಕೂಡ ಮೀರಿಸಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಬಹುಶಃ ಸಾಕ್ಷಿಯಾಗ್ಬೋದು. ಈ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದಾರೆ ಅಂತ ನಿಮಗನಿಸ್ಬೋದು. ನನ್ನ ಜೊತೆಗೆ ಇದೀಗ ಸಿನಿ ಲೋಕದಲ್ಲಿ ಮೀಸ್ತಾ ಇರುವಂಥ ಯುವತಾರೆ ಕಾರುಣ್ಯರಾಮ್ರವರಿದ್ದಾರೆ. ಇವತ್ತು ಋಣಕ್ಕೆ ಬಂದಿದ್ದಾರೆ. ಹಳ್ಳಿಗರ ಬದುಕನ್ನು ಕಟ್ಟಿಕೊಳ್ಳುವಂತಹ ಮನೆಯಿಂದಲೇ ಮಾರುಕಟ್ಟೆ ಅನ್ನುವಂಥ ಶೀರ್ಷಿಕೆಯನ್ನು ಒಳಗೊಂಡಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅವರು ಆಗಮಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ಈ ಶೀರ್ಷಿಕೆಯನ್ನು ಈ ಪರಿವಿಡಿಯಲ್ಲಿ ಹಾಕಬೇಕಾಯಿತು. ಹಾಗಿದ್ರೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವೇನು, ಯಾವೆಲ್ಲ ಉದ್ದೇಶವನ್ನು ಹೊತ್ತವರು ಇಲ್ಲಿಗೆ ಬಂದಿದ್ದಾರೆ, ಏನು ಹೇಳ್ತಾರೆ ಹಳ್ಳಿಗಳ ಬಗ್ಗೆ, ಗ್ರಾಮೀಣ ಮಹಿಳೆಯರ ಬಗ್ಗೆ ಅವರ ಮಾತೇನು, ಅದನ್ನು ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ತಮಗೆ ಈ ಒಂದು ಸಂದರ್ಶನಕ್ಕೆ ಆತ್ಮೀಯವಾಗಿರುವಂಥ ಸ್ವಾಗತ. ತಾವೆಲ್ಲ ಬೆಂದ ಕಾಳೂರು, ಬೆಂಗಳೂರಿನಲ್ಲಿ ಇರ್ತೀರಿ, ರಾಜಧಾನಿಯಲ್ಲಿ ಇರ್ತೀರಿ. ಇವತ್ತು ರಾಜಧಾನಿಯಿಂದ ಒಂದು ರೋಣ ಅಂತಂದರೆ ತಾಲೂಕು ಅಂತಲೂ ಅನ್ಲಿಕ್ಕಾಗೋದಿಲ್ಲ, ಒಂದು ದೊಡ್ಡ ಹಳ್ಳಿ ಅಂತ ಹೇಳ್ಬೋದು. ಅಂಥ ಹಳ್ಳಿಗಳಿಂದ ಕೂಡಿರುವಂಥ ರೋಣ ಪಟ್ಟಣಕ್ಕೆ ತಾವು ಬಂದಿದ್ದೀರಿ. ಇಲ್ಲಿನ ಹೆಣ್ಮಕ್ಳನ್ನು ಪ್ರತಿನಿಧಿಸಲಿಕ್ಕೆ ಬಂದಿದ್ದೀರಿ. ಮೊದಲಿಗೆ ಏನು ಅನ್ಸುತ್ತೆ ತಮಗೆ ಅಂತ? ತುಂಬ ಖುಷಿ ಅನಿಸುತ್ತೆ. ಯಾಕಂತಂದರೆ ನೀವು ಇವಾಗ ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಹೇಳ್ದಂಗೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡೋದ್ರಿಂದ ಮಾರುಕಟ್ಟೆಗೆ ಒಂದು ಬದುಕನ್ನು ಕಟ್ಕೊಳ್ಳೋ ಅಂಥ ಈ ಒಂದು ಕಾನ್ಸೆಪ್ಟೇ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಹಳ್ಳಿ ಅಂತ ನೀವು ಬಳಸಿದ್ರಿ. ನಾವು ಕೂಡ, ನನ್ನ ತಂದೆ ತಾಯಿ ಕೂಡ ರೈತ ಕುಟುಂಬದವರೇ. ನಾವು ಹಳ್ಳಿಯ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಹಳ್ಳಿ ಸೊಗಡು ಅನ್ನೋದು ಇದ್ದೇ ಇರುತ್ತೆ. ಯಾರೇ ಎಲ್ಲೇ IT BTಲಿ ಎಲ್ಲೇ ಇದ್ದರೂ ಅವ್ರ ಆ್ಯನ್ಸಿಸ್ಟರ್ಸ್ ಇಲ್ಲ ಯಾರಾದರೂ ಒಬ್ಬರು ಏನಂತಾರೆ ಕೃಷಿ ಇದರಲ್ಲಿರ್ತಾರೆ, ಇಲ್ಲ ಅಂತಂದರೆ ಕ್ಲಾದಿಂಗಲ್ಲಿ ಇರ್ತಾರೆ, ಯಾವ್ದಾದ್ರು ಒಂದು ಕಸೂತಿ ವರ್ಕಲ್ಲಿ ಇದ್ದೇ ಇರ್ತಾರೆ. ಸೊ ಅದನ್ನು ನಾವು ಒಂದು ಪ್ಯಾಷನ್ನಾಗಿ ವರ್ಡ್ ಯೂಸ್ ಓಕೆ ನಾವು ಕಾಸ್ಮೋಪಾಲಿಟನಲ್ಲಿ ಇದ್ದೀವಿ ಅನ್ನೋದು ಬರುತ್ತೆ. ಸೊ ನಾನು ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರೋಳೆ. ಹಾಗಾಗಿ ನನಗೆ ಆ ಪ್ರತಿಯೊಬ್ಬರು ಜನರ ಪರಿಶ್ರಮ ಮತ್ತು ಅವರ ಹಾರ್ಡ್ ವರ್ಕ್ ನಂಗೆ ಗೊತ್ತು. ಆ್ಯಂಡ್ ಪ್ರತಿಯೊಂದು ಕಸೂತಿ ವರ್ಕಿಂದ, ಈಗ ಬೆಳೆಯೋ ಒಬ್ಬ ರೈತನಿಂದನೇ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗೋದು, ಇಲ್ಲ ನಾವು ಆ ಥರ ಏನೇ ಫ್ಯಾನ್ಸಿ ವರ್ಡಲ್ಲಿ ಇರೋಕ್ಕಾಗೋದು. ಆಮೇಲೆ ಇಲ್ಲಿ ಕೆಲವು ನೀವು ಹೇಳ್ದಂಗೆ ಹಳ್ಳಿಲಿ ಹೆಣ್ಮಕ್ಳು ಮಾಡೋ ಕಸೂತಿ ವರ್ಕಿಂದನೇ ನಾವೆಲ್ಲ ಅಷ್ಟು ಒಂದು ವೈಭವೀಕರಣವಾದಂಥ ಒಂದು ಉಡುಗೆ ತೊಡುಗೆಗಳನ್ನ ಹಾಕ್ಕೊಂಡು ಅಷ್ಟು ಕಲರ್ಫುಲ್ಲಾಗಿ ಕಾಣೋಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರತಿಯೊಂದು ಬೇಸ್ ಎಲ್ಲಿಂದ ಶುರು ಆಗುತ್ತಂದರೆ ಈ ಥರ ಒಂದು ಪುಟ್ಟ ಹಳ್ಳಿಗಳು ಮತ್ತು ಹಳ್ಳಿ ಜನತೆಗಳಿಂದನೇ ಶುರು ಆಗುವಂಥದ್ದು. ಈ ಥರ ಒಂದು ಕೆಲಸದಕ್ಕೆ ನಮ್ಮ ಶಾಸಕರು, ರೋಣದ ಶಾಸಕರು GS ಪಾಟೀಲ್ ಸಾಹೇಬರು ಅವರ 78ನೇ ವರ್ಷದ ಹುಟ್ಟು ಹಬ್ಬದ ದಿನ ಒಂದೇನೆಂದರೆ ನಮ್ಮ ಹಳ್ಳಿ ಜನಗಳಿಗೆ ಮತ್ತು ನಮ್ಮ ಹೆಣ್ಣು ಮಕ್ಕಳುಗಳಿಗೆ ಮತ್ತು ಯುವಕ ಯುವತಿಯರಿಗೆ ಏನಾದರೂ ಮಾಡಬೇಕು, ಸ್ವಾವಲಂಬನೆ ಜೀವನ ಮಾಡಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಬದುಕನ್ನ ಕಟ್ಕೋಬೇಕು ಅನ್ನೋರಿಗೆ ಒಂದು ಬೆನ್ಗಾವಲಾಗಿ ನಿಂತ್ಕೊಂಡು ಅವ್ರ ಕಡೆಯಿಂದ ಆಗೋವಂಥ ಒಂದು ಏನು ಪಾಸಿಬಿಲಿಟೀಸ್, ಎಲ್ಲ ಕಡೆಯಿಂದ ಕಂಪ್ನಿಗಳು ಕರೆಸೋದಾಗಿರ್ಬೋದು, ಎಲ್ಲ ಕಡೆಯಿಂದ ಒಂದು ವೆರಿ ಇನ್ಫಾರ್ಮೇಟಿವ್ ಇರ್ತವಂಥ ಬಿಸ್ನೆಸ್ ಮೆನ್ಸ್ನ ಕರೆದು ಇಲ್ಲಿ ಅವ್ರಿಗೊಂದು ಎಜುಕೇಟ್ ಮಾಡೋದಾಗಿರ್ಬೋದು, ಅವರು ಬದುಕುಗಳನ್ನ ಕಟ್ಕೊಳ್ಳೋದಕ್ಕೆ ಒಂದು ಮಾದರಿಯಾದಂಥ ಒಂದು ವಿಚಾರಗಳನ್ನ ತಿಳಿಸೋವಂಥ ಒಂದು ಒಳ್ಳೆ ಪ್ರಯತ್ನನ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಬಂದು ನಾನು ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ನಾನು ಕೂಡ, ನಾನು ಇವಾಗ ನೀವು ಹೇಳ್ದಂಗೆ ಚಿತ್ರನಟಿ ಒಂದೇ ಅಷ್ಟೆಲ್ಲ, ನಾನು ಒಂದು 3 ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ ಈಗ ಸುಮಾರು ಒಂದು 2-3 ವರ್ಷದಿಂದ. ಒಂದು ಸೋಷಿಯಲ್ ವರ್ಕರ್ ಆಗಿರ್ಬೋದು, ಮತ್ತು ವುಮೆನ್ ಆಂಟ್ರಪ್ರನರ್, ಬಿಕಾಸ್ ನನ್ನ ಒಂದು ಸೀರೆ ಬ್ರ್ಯಾಂಡು ಕೂಡ ನಾನು 2 ವರ್ಷದಿಂದ ಶುರು ಮಾಡಿದೆ. ಅದೆಲ್ಲ ಯಾವ ರೀತಿ ಇಲ್ಲಿನ ಹೆಣ್ಮಕ್ಳಿಗೆ ಒಂದು ಉಪಯೋಗಕ್ಕೆ ಬರುತ್ತೆ, ಹೆಂಗೆಲ್ಲ ಮಾಡ್ಬೋದು ಅನ್ನೋದು. ಬಿಕಾಸ್ ನಾನು ಯಾವುದೇ ಒಂದು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಯಾವುದೇ ಒಂದು ಬಂಡವಾಳ ಇಟ್ಕೊಂಡು ನಾನು ಮಾಡಿದ್ದಲ್ಲ. ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು ಜಸ್ಟ್ ಅಲ್ಲಿಂದ ಶುರು ಮಾಡೋದಂದು, ಒಂದು 5-10 ಸ್ಯಾರಿಗಳನ್ನ ಇಟ್ಕೊಂಡು ಶುರು ಮಾಡಿದಂಥದ್ದು 2 ವರ್ಷದಿಂದ. ಈಗ ಸಾವಿರಾರು ಸೀರೆಗಳನ್ನ ಇಟ್ಕೊಂಡು ಪ್ರತಿಯೊಂದು ಊರಿಗೆ ಹೊತ್ತು ಹೋಗಿ ಸೀರೆ ಹಬ್ಬ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಅದು ಬೇರೆ ಒಂದು ಹೆಣ್ಮಗಳು ಒಂದು ಮಾದರಿ ಆಗ್ಬೋದು, ಇಲ್ಲ ಆಕೆಗೂ ಕೂಡ ಒಂದು ಮಾಡೋ ಅಂಥ ಒಂದು ಛಲ ಬರ್ಬೋದು, ಪ್ರೇರಣೆ ಆಗ್ಬೋದು. ಅದಕ್ಕೆ ಏನೇನು ಬೇಕು ಪ್ರಿಪರೇಷನ್ನು, ಯಾವೆಲ್ಲ ರೀತಿಯ ಒಂದು ನಾಲೆಡ್ಜ್ ಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡೋಣ. ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನಾನೇನು ಕಲ್ತ್ಕೊಂಡಿದ್ದೀನಿ, ಜೀವನ ನನಗೆ ಏನು ಪಾಠ ಕಲಿಸಿ ಇವಾಗ ಒಂದು ಏನು ಮಾಡೋಕ್ಕೆ ನಾನು ಪ್ರೇರೇಪಣೆ ಆಗಿದ್ದೀನಿ. 4 ಜನಕ್ಕೆ ಅದನ್ನು ಹೇಳಿದ್ರೆ, ಅದರಲ್ಲೂ 4 ಜನಕ್ಕೆ ಹೇಳಿದ್ರಲ್ಲಿ ಇಬ್ಬರಾದರೂ ಮಾಡಿದ್ರೆ ಆ ಇಬ್ಬರು ಮಾಡಿದ್ರೆ ಇನ್ನೊಂದು 4 ಜನಕ್ಕೆ ಕೆಲಸ ಸಿಗುತ್ತೆ, ಅವರು ಕೂಡ ಒಂದು ಬದುಕು ಕಟ್ಕೊಳ್ಬೋದು. ಸೊ ಈ ರೀತಿ ಒಂದು ಇಟ್ಕೊಂಡು ನಾನು ರೋಣಕ್ಕೆ ಬಂದಿದ್ದೀನಿ. ಮೇಡಮ್,
ತಾವು ಹೇಳಿದ್ರಿ ತಮ್ಮದೇ ಆದಂತಹ ಒಂದು ಅನುಭವವನ್ನು ತೆರೆದಿಟ್ರಿ. ಬಟ್ ಇಲ್ಲಿನ ಮಹಿಳೆಯರು ಎಷ್ಟೊಂದು ಸಂಸ್ಕೃತಿ, ಸದಾಚಾರ, ಸಂಸ್ಕಾರ ಭರಿತರಾಗಿರ್ತಾರೆ ಅಂದರೆ, ಒಬ್ಬ ಗೃಹಿಣಿ ಅಂದರೆ ಥೇಟ್ ಗೃಹಿಣಿಯೇ ಆಗಿರಬೇಕು, ಅಪ್ಪಟ ಗೃಹಿಣಿಯೇ ಆಗಿರಬೇಕು. ಅದನ್ನು ಹೊರತುಪಡಿಸಿದರೆ ಹೊರಗೆ ಬರಲಿಕ್ಕೇ ಆಗೋದಿಲ್ಲ. ಹಾಗಿದ್ದಂತಹ ಮಹಿಳೆಯರಿಗೆ ಈ ಥರದ ಅವಕಾಶಗಳನ್ನು ಅವ್ರು ಹೆಂಗೆ ಸದ್ಬಳಕೆ ಮಾಡ್ಕೊಳ್ಬೇಕು, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿರ್ತಾವು ಅಂತ? ಹೆಣ್ಮಕ್ಳು ಆಗಿನ ನಮ್ಮ ಅಜ್ಜಿ ಮತ್ತು ಅಮ್ಮನ ಕಾಲದಿಂದನೇ ಗೃಹಿಣಿಯರು ಅನ್ನೋದೇನಂದರೆ ಒಂದು ಪಟ್ಟ ಕಟ್ಟದಂಗೆ. ಅಫ್ಕೋರ್ಸ್ ಗೃಹಿಣಿಯರು ಅನ್ನೋದು ಒಂದು ಏನಂತಾರೆ, ಒಂದು ಬಿರುದು, ಅದೊಂದು ದೊಡ್ಡ ಬಿರುದು. ಅದು ಯಾರು ಕೂಡ ಅದನ್ನು ಅಲ್ಲಗೆಳೆಯೋಕ್ಕಾಗಲ್ಲ. ಆದರೆ ಅದೇ ಗೃಹಿಣಿ ಒಂದು ಮನೆಯಲ್ಲಿದ್ದು ಒಂದು ಮನೇನ ನಡೆಸ್ತಾಳೆ. ಓಕೆ, ಗಂಡಸು ಹೊರಗಡೆ ಹೋಗಿ ಕೆಲಸ ಮಾಡಿ ದುಡ್ಕೊಂಡು ಬರ್ತಾರೆ, ಬಟ್ ಅದರ್ವೈಸ್ ಎಂಟೈರ್ ಮನೆ ನಡೆಸೋದು ಒಂದು ಗೃಹಿಣಿ. ಆ ಕೆಪಾಸಿಟಿ ಇರೋ ಹೆಣ್ಣು ಮಕ್ಕಳಿಗೆ ಇನ್ನು ಈಗ ಹೊರಗಡೆ ಬಂದು ಕೆಲಸ ಮಾಡಿದ್ರೆ ಇನ್ನೆಷ್ಟು ನಿಭಾಯಿಸ್ಬಲ್ಲಳು. ಸೊ ಹಾಗಾಗಿ ಹೆಣ್ಣು ಮಕ್ಳಿಗೆ ಆ ಇರ್ತಕ್ಕಂಥ ಪೊಟೆನ್ಷಿಯಲ್ ಏನು ಹೇಳ್ತೀವಿ, ಆ ಪವರ್ನ ಯೂಸ್ ಮಾಡ್ಕೋಬೇಕಾದ್ರೆ ನೀವು ಹೇಳ್ದಂಗೆ ಎಷ್ಟೊಂದು ಜನಕ್ಕೆ ಮನೆ ಬಿಟ್ಟು ಹೊರಗೆ ಬರೋ ಒಂದು ಇದೇ ಇರಲ್ಲ, ನಿಬಂಧನೆಗಳಿರುತ್ತೆ ಮನೆಗಳಲ್ಲೂ. ಸೊ ಆ ಒಂದು ಕಟ್ಟುಪಾಡು ಜೀವನ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಾವು ಒಂದು ಉತ್ತೇಜನ ಮಾಡಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ನ ತುಂಬಿ, ಮತ್ತು ಅವ್ರ ಮನೆಯವ್ರಿಗೂ ಕೂಡ ಅದು ಅನ್ನಿಸ್ಬೇಕು, ಕರೆಕ್ಟ್ ಇವ್ರು ಹೇಳ್ತಿರೋದು ಸರಿ, ಈಕೆಗೂ ಒಂದು ಆ ಕೆಪಾಸಿಟಿ, ಎಬಿಲಿಟೀಸ್ಗಳಿದೆ, ನಾವು ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೂ ಕೂಡ ನಾವು ಎನ್ಕರೇಜ್ ಮಾಡಬೇಕು ಅಂತ ಆ ಮನೆಯವರಲ್ಲಿ ಫಸ್ಟ್ ಬರಬೇಕು. ನಾವು ಹೊರಗಡೆಯವ್ರು ಬಂದು 1000 ಹೇಳ್ಬೋದು, ಬಟ್ ಆಕೆಗೆ ಫಸ್ಟು ಅವಳ ಮನಸ್ಸಲ್ಲಿ ಬರ್ಬೇಕು, ನಾನು ಏನಾದರೂ ಮಾಡಬಲ್ಲೆ, ನನ್ನ ಕೈಲಿ ಸಾಧ್ಯತೆ ಇದೆ ಅನ್ನೋದು, ಆಯಿತಾ. ನಂತರ ಆಕೆ ಮನೆಯ ವಾತಾವರಣದಲ್ಲಿರೋ ಅಂಥವ್ರ ಸಹಕಾರ ಬೇಕಾಗತ್ತೆ. ಇದಿಷ್ಟು ಸಿಕ್ತು ಅಂತಂದ್ರೆ ಆಕೆ ಗೆದ್ದಂಗೆ. ಸೊ ಆಕೆ ಎಲ್ಲಿ ಹೋದ್ರೂ ಜಯಿಸ್ಕೊಂಡು ಬರ್ತಾಳೆ. ಈ ಒಂದು ಮೋಟಿವೇಟ್ ಆಗುವಂಥದ್ದು ಇರಬೇಕು ಎಲ್ಲ ಕಡೆ. ಈಗ ನಾನು ಅವೇಕನ್ ವಿತ್ ಕಾರುಣ್ಯ ಅಂತ ಒಂದು ಶುರು ಮಾಡಿದ್ದೀನಿ, ಬಿಕಾಸ್ ದಿಸ್ ಇಸ್ ಅ ಮೋಟಿವೇಶ್ನಲ್ ಸ್ಪೀಕ್ ಇರ್ಬೋದು, ಇಲ್ಲ ಅಂತಂದರೆ ಮ್ಯಾನಿಫೆಸ್ಟೇಷನ್. ಈಗ ಎಲ್ಲರೂ ಒಂದು ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಅದು ಇಂಗ್ಲೀಷ್ ವರ್ಡ್ ಬಂದ್ಬಿಟ್ಟು, ಹಂಗಲ್ಲ. ನಮ್ಮತನ ನಮಗೆ ಏನು ಬೇಕು ಜಾಗೃತಿಕತೆನ ನಾವು ಎಲ್ಲೋ ಓಕೆ ಯಾರೋ ಹೇಳಿದರೆ ನಾವು ಗ್ರಾಸ್ ಮಾಡ್ಕೊತೀವಿ, ಬಟ್ ಎಂಡ್ ಆಫ್ ದ ಡೇ ಅದನ್ನು ಅಳವಡಿಸ್ಕೊಳ್ಬೇಕಾಗಿರೋದು ನಮ್ಮ ಬುದ್ಧಿಶಕ್ತಿ, ನಮ್ಮ ಒಂದು ಒಳಗೆ ಹುಟ್ಟಬೇಕಾಗಿರೋದು. ಈ ಥರದ ಎಷ್ಟೋ ವಿಚಾರಗಳು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅದನ್ನು ಒಂದು ತಿಳಿಸ್ಕೊಡೋವಂಥ ಪ್ರಯತ್ನ. ಇನ್ವೆಸ್ಟ್ಮೆಂಟು ನಾನು ಏನು ಮಾಡ್ತೀನಿ ಅದು ಸೆಕೆಂಡ್ರಿ, ಫಸ್ಟ್ ನಾನು ಏನಾದರೂ ಮಾಡಬೇಕು ಅನ್ನೋದು ನನ್ನಲ್ಲೇ ಹುಟ್ಟಬೇಕದು. ಆ ಥಾಟ್ ಬರೋದಕ್ಕೆ ಏನು ಪ್ರೇರೇಪಣೆ ಆಗ್ಬೇಕಂತಂತಂದರೆ ನಮ್ಮ ಮನೆಯ ವಾತಾವರಣ, ನನ್ನ ಶಕ್ತಿಗೆ ನನ್ನ ಶಕ್ತಿಲಿ ಏನು ಮಾಡಬಲ್ಲೆ. ಯಾಕಂದರೆ ನನಗೆ ಗೊತ್ತಿರುತ್ತೆ, ಇವತ್ತು ನಾನು ಕುತ್ಕೊಂಡು ಇಷ್ಟೊತ್ತು ಇರ್ಬೋದು, ಇಷ್ಟು ಕೆಲಸ ಇಷ್ಟು ಭಾರ ಎತ್ಬೋದು, ನನಗಷ್ಟೇ ಗೊತ್ತು, ನೋಡಿದವ್ರು ಗೇಜ್ ಮಾಡೋಕ್ಕಾಗಲ್ಲ. ಸೊ ನೀನು ಫಸ್ಟ್ ಮಾಡಬೇಕು, ಓಕೆ ನಾನು ಏನು ಮಾಡಬಲ್ಲೆ, ನನ್ನ ಕೈಲಿ ಏನು ಆಗುತ್ತೆ. ಅದನ್ನ ನಂತರ ಅಕ್ಕಪಕ್ಕದವ್ರು ನಿನಗೆ ಸಹಾಯ ಮಾಡ್ತಾರೆ ಕೇಳಿದ್ರೆ. ನೀವು ಕೇಳದೇ ಇಲ್ಲ, ನಾನೇನೋ ಮಾಡ್ಬೇಕಂತ ಒಳಗೆ ಅಂದ್ಕೊಂಡಿದ್ರೆ ಯಾರೂ ಬರಂಗಿಲ್ಲ. ನೀವು ಯಾಕಂದರೆ ನಮಗೆ ನಮ್ಮ ದೇಶದಲ್ಲಿ ವಾಕ್ ಸ್ಪೀಕ್ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರಿಗೂ, ಅದನ್ನು ನಾವು ಮಾಡಬೇಕು. ವಿ ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ಸ್ಪೀಕ್. ಸೊ ಇದನ್ನ ಎಷ್ಟೋ ವಿಚಾರಗಳು ನಾನು ತಿಳಿಸ್ಕೊಡ್ಬೇಕು ಅಂತ. ಇನ್ನು ಮೇಡಮ್, ಕೊನೆಯದಾಗಿ ಈಗ ಮಹಿಳೆಯರ ಬಗ್ಗೆ ಮಾತಾಡಿದ್ವಿ, ಗೃಹಿಣಿಯರ ಬಗ್ಗೆ ಮಾತಾಡಿದ್ವಿ, ಜೊತೆಗೆ ಅವ್ರ ಕುಟುಂಬಸ್ಥರ ಸಹಕಾರ ಬೇಕು ಅನ್ನೋಂಥ ವಿಚಾರ ಕೂಡ ತಾವು ವ್ಯಕ್ತಪಡಿಸಿದ್ರಿ. ಅದ್ರ ಜೊತೆಯಾಗಿ ಇವತ್ತೆಷ್ಟೋ ರಾಜಕಾರಣಿಗಳು ಕೇವಲ ರಾಜಕಾರಣಕ್ಕೆ ಸೀಮಿತವಾಗುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು, ಚಟುವಟಿಕೆಗಳಲ್ಲಿರ್ತಕ್ಕಂಥದ್ದು, ನನಗೆ ಶಾಸಕನಾದರೆ ಮಂತ್ರಿ ಆಗಬೇಕು, ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು, ಅದಾದರೆ ಇನ್ನೊಂದೇನೋ ಆಗಬೇಕು ಅಂತ. ಆದರೆ ನಮ್ಮ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು ನಾನು ಶಾಸಕನಿದ್ದೀನಿ, ನನ್ನನ್ನೇ ಶಾಸಕನಾಗಿ ಮಾಡಿರುವಂತಹ ನನ್ನ ಜನರಿಗೆ ನಾನು ಸೇವೆ ಮಾಡೋದಾದರೆ ನಿಜಕ್ಕೂ ಕೂಡ ನಾನು ಜನಸೇವಕ ಅಂತ ಅನಿಸ್ಕೊಳ್ಬೇಕಾದ್ರೆ ನಾನು ಸಾಮಾನ್ಯ ಜನರಿಗೆ ರೀಚ್ ಆಗಬೇಕು ಅಂತ ಇಂಥದ್ದೊಂದು ಹಳ್ಳಿಯನ್ನು ದಿಲ್ಲಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಈ ಬಗ್ಗೆ ತಮ್ಮ ಮಾತೇನು? ಯಾಕೆಂದರೆ ತಾವು ಆಗಲೇ ಹೇಳ್ದಂಗೆ ತಾವೊಬ್ಬರು ಸಾಮಾಜಿಕ ಸೇವೆಯಲ್ಲೂ ಕೂಡ ಇರತಕ್ಕಂಥವರು. ಆ ಹಿನ್ನೆಲೆಯಲ್ಲಿ ಏನು ಹೇಳ್ತೀರಿ ಈ ರಾಜಕಾರಣಿಗಳ ಬಗ್ಗೆ? ತುಂಬ ಒಳ್ಳೆ ವಿಚಾರ. ನಾನು GS ಪಾಟೀಲ್ ಸಾಹೇಬ್ರ ಬಗ್ಗೆ ಇದನ್ನು ನಾನು ಕೇಳಿದ್ದೀನಿ, ನನ್ನ ಸೆಕ್ರೆಟರಿನೂ ಇದ್ರ ಬಗ್ಗೆ ಎಲ್ಲ ತುಂಬ ನಂಗೆ ಹೇಳಿದ್ರು. ನಂಗೆ ತುಂಬ ಖುಷಿ ಆಯ್ತು. ಅದು ಒನ್ ಆಫ್ ದ ರೀಸನ್ ನಾನು ಇಲ್ಲಿ ಬರೋದಕ್ಕೆ ಕಾರಣ. ಯಾಕಂತಂದರೆ ಈಗಿನ ಸಂದರ್ಭದಲ್ಲಿ ಎಲ್ಲರೂ ನಾನು ಬದುಕಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಫ್ಯಾಮಿಲಿ ಎಲ್ಲ ಸೆಲ್ಫಿಶ್ಗಳಾಗ್ಬಿಟ್ಟಿದ್ದಾರೆ. ನೀವು ಹೇಳ್ದಂಗೆ ಮೋಸ್ಟ್ ಆಫ್ ದ ಸೋ ಕಾಲ್ಡ್ ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವರು, ಆಯಿತಾ, ಕೆಲವರು ಆ ಥರ ಒಂದು ನಿಟ್ಟಿನಲ್ಲಿ ಇವರು 78ನೇ ವಯಸ್ಸಿನಲ್ಲಿ ಒಂದು ನನ್ನದೇ ಆದಂಥ ಜಾಗದಲ್ಲಿ ಬೇಕಾದ್ರೆ ನಾನು ಅಲ್ಲಿ ಕಾರ್ಖಾನೆಯನ್ನು ಮಾಡಿ, ಇಲ್ಲ ಒಂದು ಏನು ಕ್ಲಾದಿಂಗ್ಗೆ ಮತ್ತು ಬೇಕಾದ ಅದನ್ನು ಎಲ್ಲನೂ ಮಾಡಿಕೊಡ್ಬಲ್ಲೆ, ನಮ್ಮ ಜನಕ್ಕೆ ಅದು ಉಪಯೋಗ ಆಗಬೇಕು, ಅವ್ರಿಗೆ ಅವಕಾಶಗಳು ಸಿಗಬೇಕು, ಅವ್ರ ಕಾಲ ಮೇಲೆ ನಿಂತು ಸ್ವಾವಲಂಬನೆ ಬದುಕನ್ನ ಕಟ್ಕೊಳ್ಳೋಂಗಿದ್ರೆ ನಾನು ನನ್ನ ಜಾಗನೇ ಕೊಡ್ತೀನಿ, ನಾನು ಯಾವ
ಗೌರ್ಮೆಂಟಿಂದ ಕೊಡ್ತಾರೆ, ನಾನು ಅದಕ್ಕೆ ಅಪ್ಲೈ ಮಾಡಿ ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ, ಅದು ಯಾವುದೂ ಇಲ್ಲ. ಅವರು ಸ್ವತಃ ಸ್ವಇಚ್ಛೆಯಿಂದನೇ ಅದನ್ನು ಅವರು ಹೇಳಿದ್ದಾರೆ. ಸೊ ಅದು ಎಲ್ಲರಿಗೂ ಬರಲ್ಲ. ಈಗ ನಾನು ಎಷ್ಟು ಮಾಡ್ಕೊಂಡೆ, ನಮ್ಮ ಮನೆಯವ್ರಿಗೆ ಎಷ್ಟು ಮಾಡಿದೆ, ಆ ವಿಚಾರನೇ ಬರುತ್ತೆ. ಸೊ ಯಾವುದೊಂದು ಅವ್ರ ದೊಡ್ಡ ಗುಣ. ಆ್ಯಂಡ್ ಈ ಥರ ಒಂದು ಆಪರ್ಚುನಿಟಿ ಸಿಗ್ತಿದ್ದಾಗ ಜನಗಳು, ಇಲ್ಲಿ ರೋಣಾದ ಜನತೆಯೂ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ನಮ್ಮ ನಾಯಕರು ಈ ಥರ ಅವರದನ್ನೇ ನಮಗೆ ಕೊಟ್ಟು ಮಾಡ್ತಿದ್ದಾಗ ನಾವು ನಮ್ಮತನ ಇಟ್ಕೊಂಡು ಆ ಜಾಗದ ಒಂದು ಯುಟಿಲೈಸ್ ಮಾಡ್ಕೊಂಡು, ಈ ರೋಣ ಅನ್ನೋ ಒಂದು ಏನು ಸ್ಥಳ ಇದೆ ಅದನ್ನು ಕರ್ನಾಟಕದಾದ್ಯಂತ ಇಂಥ ಜಾಗದಲ್ಲಿ ಹಿಂಗೆ ಮಾಡಿದ್ರಪ್ಪ, ಇಂಥ ಜನಗಳು ಇಷ್ಟು ಏನೋ ಜನ ಒಟ್ಟುಗೂಡಿ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅನ್ನೋದು ಅದನ್ನು ಅವ್ರು ತೋರಿಸ್ಕೊಡ್ಬೇಕು. ಬಿಕಾಸ್ ನಾವು ಮಾಡ್ತೀವಿ, ನಾವು ಕೊಡ್ತೀವಿ, ಅಷ್ಟಕ್ಕೆ ಅದು ಮುಗಿಬಾರ್ದು. ಅದನ್ನು ಪ್ರಯೋಜನ ಪಡ್ಕೊಂಡಂಥ ಜನಗಳನ್ನು ಅವರು ಪ್ರಯೋಜನ ಪಡ್ಕೊಂಡು 4 ಜನ ನೋಡಿ ಭೇಷ್ ಅನ್ನೋಂಗೆ ಮಾಡಬೇಕು. ಆಮೇಲೆ ಇನ್ನೂ 4 ಜನ 4 ಊರಲ್ಲಿ ನಾವು ಮಾಡ್ತಿದ್ವಿ, ನಮ್ಮ ನಾಯಕರು ಕೊಟ್ಟಿದ್ರೆ ಅಂದಾಗ ಅಲ್ಲೂ ಕೊಡೋಕೆ ಅಟ್ಲೀಸ್ಟ್ ಮನ್ಸು ಬರುತ್ತೆ ಬೇರೆಯವ್ರಿಗೂ. ಈಗ ಬರದೇ ಇದ್ದವ್ರಿಗೂ ಒಂದು ಮೋಟಿವೇಟ್ ಆಗುತ್ತೆ. ಎಂಡ್ ಆಫ್ ದ ಡೇ ನಾವು ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ಪ್ರತಿಯೊಂದು ಹಂತದಲ್ಲೂ. ಸೊ ಹಾಗೆ ಇವ್ರು ಮಾಡ್ತಾ ಇರೋವಂಥ ಒಂದು ಸೇವೆಯಿಂದ 4 ಜನಕ್ಕೆ ಇನ್ಸ್ಪೈರ್ ಆಗ್ಬೋದು, ಇನ್ನೂ 4 ಜನ ಮಾಡೋಕ್ಕಾಗತ್ತೆ, ಇನ್ನೂ ಒಂದು 400 ಜನಕ್ಕೆ ಕೆಲಸ ಸಿಗುತ್ತೆ. ಮೇಡಮ್, ಇದು ಅಂತಿಮ ಕೊನೆಯ ಮಾತು. ರೋಣ ಅಂದರೆ ದ್ರೋಣಾಚಾರ್ಯರು ಕೌರವ ಮತ್ತು ಪಾಂಡವರಿಗೆ ವಿದ್ಯೆಯನ್ನು ಕಲಿಸಿರುವಂಥ ಜಾಗ ಇದು. ಜಗತ್ತಿನಲ್ಲಿ ಜಕಣಾಚಾರ್ಯರು ಸೃಷ್ಟಿ ಮಾಡಿರುವಂಥ ಅನೇಕ ದೇವಸ್ಥಾನ ನೀವು ಕಾಣಬಹುದು, ಆದರೆ ದ್ರೋಣಾಚಾರ್ಯ ಕಟ್ಟಿರೋ ದೇವಸ್ಥಾನ ರೋಣದಲ್ಲಿ ಮಾತ್ರ ಕಾಣಬಹುದು. ಇಂಥ ನೆಲಕ್ಕೆ ನೀವು ಬಂದಿದ್ದೀರಿ, ಈ ಬಗ್ಗೆ ಕೊನೆಯ ಮಾತೇನು? ಅದೇ ನೀವು ಹೇಳ್ದಂಗೆ ಅದನ್ನೆಲ್ಲ ನಾವು ಬುಕ್ಕಲ್ಲಿ ಕಥೆಗಳಲ್ಲಿ ಕೇಳಿರೋದು. ಆಮೇಲೆ ಈ ಕೆಲವು ಪ್ಲೇಸ್ಗಳಿಗೆ ನಮ್ಗೆ ಹೋಗೋ ಅವಕಾಶಗಳೇ ಸಿಕ್ಕಲ್ಲ. ಅದು ಡೆಸ್ಟಿನಿ, ವಿಧಿ ಬರೆದಿರ್ತಾನೆ. ನಮ್ಮ ಕೈಲಿ ಏನೂ ಇರಲ್ಲ. ನಾವು ಒಂದು ಆಟ ಆಡಿಸೋ ಮುಂಬೆ ಥರ ವಿಧಿ ಆಟ ಆಡಿಸ್ತಿರತ್ತೆ. ಸೊ ಅದನ್ನು ನಾನು ಬಿಲೀವ್ ಮಾಡೋಳು. ಯಾಕಂದರೆ ನಾನು ತುಂಬ ಮನುಷ್ಯ ಇವತ್ತು ಹುಟ್ಟಿರೋದು ಎಷ್ಟು ಸತ್ಯನೋ ಹಾಗೆ ಒಂದು ಕಾಣದೇ ಇರೋ ಶಕ್ತಿನೂ ಇದೆ ಅಂತ ನಾನು ನಂಬುವಂಥ ಹುಡುಗಿ. ಆ ನಿಟ್ಟಿನಲ್ಲಿ ನೀವು ಹೇಳಿದಾಗೆ ದ್ರೋಣ ಅವರು ಕಟ್ಸಿರೋಂಥ ಇಲ್ಲಿ ಇದು ದೇವಾಲಯಗಳಿದೆ ಅಂತಂದಾಗ ಅದನ್ನ ನೋಡಬೇಕು ಅಂದರೆ ನಾವು ಅಂದ್ಕೊಂಡ್ರೂ ಆಗಲ್ಲ ಕೆಲವು ಸತಿ. ಅದು ನನ್ನನ್ನು ಕರೆಸ್ಕೊಂಡಿದೆ. ಓಕೆ, ಮೇ ಬಿ ನನಗೆ ಯಾವುದೋ ಒಂದು ಇಲ್ಲಿ ಪ್ರೇರೇಪಣೆ ಇತ್ತು ಇಂಥ ಜಾಗಕ್ಕೆ. ಅದು ಇಂಥ ಟೈಮಲ್ಲೇ ನಾನು ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 12 ವರ್ಷ ಆಯಿತು. ಯಾಕೆ ಇವಾಗಲೇ ಬರಬೇಕಾಯಿತು? ಅದೊಂದು ಪ್ರೇರೇಪಣೆ. ಹಾಗೆ ಪ್ರತಿಯೊಬ್ಬ ಜೀವಿಯಲ್ಲೂ ಇಂಥದ್ದು ಮಾಡಬೇಕು ಅಂತ ಒಂದೊಂದು ಬಾಗಿಲು ನಾಕ್ ಮಾಡುತ್ತೆ ಡೋರು. ನಾವು ಅದನ್ನು ತೆಗೆದು ನೋಡ್ಬೇಕು. ಅಟ್ಲೀಸ್ಟ್ ಸೌಂಡ್ ಕೇಳಿಸ್ಬಿಡ ನಂದಲ್ಲ ಬಿಡು ಅಂತ ಅಂದ್ಬಿಟ್ರೆ ಬೇರೆ ಕಡೆ ಹೋಗ್ಬಿಡುತ್ತೆ ನಾಕ್ ಮಾಡೋಕ್ಕೆ. ಸೊ ಆ ಥರ ಅವಕಾಶಗಳು ಎಷ್ಟೊಂದು ಜೀವನದಲ್ಲಿ ಬಂದಿರುತ್ತೆ, ಕೆಲವರು ಯುಟಿಲೈಸ್ ಮಾಡ್ಕೊಂಡಿರಲ್ಲ. ಇಲ್ಲಿ ರೋಣಾದಲ್ಲಿ GS ಪಾಟೀಲ್ ಸಾಹೇಬರು ಒಳ್ಳೆ ಒಂದು ಅವಕಾಶಗಳನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬ ಹೆಣ್ಣು ಮಗಳು ಮನೆಯಲ್ಲಿ ರೊಟ್ಟಿ ಮಾಡಿ ಗಂಡನಿಗೆ ಊಟ ಎಷ್ಟು ಬಡಿಸಿ ನೀವು ಸೈ ಅನ್ಸ್ಕೊಂಡಿದ್ದೀರಾ, ಹಂಗೆ ಅದೇ ಊಟನ ನೀವು ಹೊರಗಡೆ ಕಟ್ಕೊಂಡು ಬಂದು ನೀವಿಲ್ಲಿ ಊಟ ಮಾಡಿ 4 ಜನ ಮನೆಯಲ್ಲಿ ಊಟ ಮಾಡೋಕ್ಕೆ ಸೈ ಅನ್ಸೋ ಅಂತ ಒಂದು ಕೆಲಸ ನೀವು ಮಾಡಬೇಕು. ಈ ಒಂದು ಏನು ಹೇಳ್ತಾರೆ, ಅವ್ರು ಮಾಡ್ತಿರೋವಂಥ ಸೇವೆ ನಿಮಗೂ ರೀಚ್ ಆಗಿ ನೀವು 4 ಜನಕ್ಕೆ ರೀಚ್ ಆಗಂಗೆ ಆಗಲಿ ಅನ್ನೋದೇ ನಾನು ಬಯಸ್ತೇನೆ. ಥ್ಯಾಂಕ್ ಯು. ನಮ್ಮ ಜೊತೆಯಲ್ಲಿ ಈ ಚರ್ಚೆಯಲ್ಲಿ ಭಾಗಿಯಾದ್ರಿ. ಶಾಸಕರ ಬಗ್ಗೆ ನಿಜಕ್ಕೂ ಕೂಡ ಆದರ್ಶ ಮಾತುಗಳನ್ನ ಆಡಿದ್ರಿ. ರೋಣದ ಬಗ್ಗೆಯೂ ಕೂಡ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರಿ. ತಮ್ಮ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅಗೇನ್ ಒನ್ಸ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಲಾಟ್. ಎಸ್, ಇಷ್ಟೊತ್ತು ನಟಿ ಕಾರುಣ್ಯರಾಮ್ ಅವರು ಕೇವಲ ನಟಿಯಲ್ಲ, ಸಮಾಜದ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಉದ್ಯಮಕ್ಕೂ ಕೂಡ ಕಾಲಿಟ್ಟಿದ್ದಾರೆ, ಮಹಿಳೆಯರಿಗೊಬ್ಬ ಸ್ಫೂರ್ತಿಯಾಗಿರ್ತಕ್ಕಂತಹ ಯುವತಿಯಾಗಿದ್ದಾರೆ. ಅಂಥವರು ರೋಣಕ್ಕೆ ಬಂದಿದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ಆದರ್ಶಪ್ರಾಯ ಅನಿಸುವಂಥ ಮಾತುಗಳನ್ನ ಹೇಳಿದ್ದಾರೆ. ಆ ಮಾತುಗಳು ಉಪಯೋಗಕ್ಕೆ ಬರಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ, ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ್.